ಅರಸೀಕೆರೆ ಮಾಲೇಕಲ್ ತಿರುಪತಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ರಾಶಿ. ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ, ಭಕ್ತರ ಆಕ್ರೋಶ. ಚಿಕ್ಕ ತಿರುಪತಿ ಎಂದೇ ಪ್ರಸಿದ್ಧವಾಗಿರುವ ಅರಸೀಕೆರೆಯ ಇತಿಹಾಸ ಪ್ರಸಿದ್ಧ ಶ್ರೀ ಮಾಲೇಕಲ್ ತಿರುಪತಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಕಸದ ರಾಶಿ ಹೆಚ್ಚುತ್ತಿದ್ದು ದೇವಸ್ಥಾನದ ಪಾವಿತ್ರ್ಯತೆ ಮತ್ತು ಪರಿಸರಕ್ಕೆ ತೀವ್ರ ಧಕ್ಕೆಯುಂಟಾಗುತ್ತಿದೆ. ದಿನಂಪ್ರತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ನೂರಾರು ಭಕ್ತರು ಮತ್ತು ಪ್ರವಾಸಿಗರು ಈ ಪವಿತ್ರ ಬೆಟ್ಟಕ್ಕೆ ಆಗಮಿಸುತ್ತಾರೆ. ಆದರೆ ಕೆಲವರು ತಾವು ತಂದ ಪ್ಲಾಸ್ಟಿಕ್ ನೀರಿನ ಬಾಟಲಿಗಳು, ಪೂಜಾ ಸಾಮಗ್ರಿಗಳ ಕವರ್ಗಳು ಹಾಗೂ ಆಹಾರದ ಖಾಲಿ ಪ್ಯಾಕೆಟ್ಗಳನ್ನು ಬೆಟ್ಟದ ಮೇಲೆಯೇ ಎಸೆದು ಹೋಗ್ತಾ ಇದ್ದಾರೆ. ಬೆಟ್ಟದ ಬಂಡೆಗಳ ನಡುವೆ, ಪೊದೆಗಳಲ್ಲಿ ಹಾಗೂ ಮೆಟ್ಟಿಲುಗಳ ಪಕ್ಕದಲ್ಲೆಲ್ಲ ಪ್ಲಾಸ್ಟಿಕ್ ತ್ಯಾಜ್ಯ ಕಂಡು ಬರುತ್ತಿದ್ದು ಸ್ಥಳೀಯ ಭಕ್ತರಲ್ಲಿ ತೀವ್ರ ಆಕ್ರೋಶ ಮೂಡಿಸಿದೆ. ನಾವು ಬೆಟ್ಟ ಹತ್ಕೊಂಡ್ ಬಂದಿದ್ವಿ. ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಸಮಸ್ಯೆ ಏನು ಅಂತಂತಂದ್ರೆ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ನೀರಿನ ವ್ಯವಸ್ಥೆ ಇಲ್ದಿರೋ ಕಾರಣದಿಂದ ಇಲ್ಲಿ ಭಾರಿ ಮಾಲಿನ್ಯ ಆಗಿದೆ. ಜನರು ಪ್ಲಾಸ್ಟಿಕ್ ಬಾಟ್ಲು ತಂದು, ರೀಸೆಂಟಾಗಿ ಬೇರೆ ಜಾತ್ರೆ ಬೇರೆ ಆಗಿದೆ, ಪ್ಲಾಸ್ಟಿಕ್ ಬಾಟ್ಲು ತಂದು ಎಲ್ಲ ಅಲ್ಲೇ ಬಿಸಾಕಿದ್ದಾರೆ. ನೀರು ಬಾಟ್ಲು, ಪ್ಲಾಸ್ಟಿಕ್ ಕವರು ಎಲ್ಲ ಅಲ್ಲೇ ಬಿಸಾಕಿದ್ದಾರೆ. ಸೊ ನಮ್ಮ ಬೇಡಿಕೆ ಏನು ಅಂದರೆ ಇಲ್ಲಿ ಸೂಕ್ತಪಟ್ಟ ಅಧಿಕಾರಿಗಳು ಇಲ್ಲಿ ನೀರಿನ ವ್ಯವಸ್ಥೆ ಮಾಡಬೇಕು. ಫಸ್ಟು ಮಾಡಿದ್ರೆ ಜನರಿಗೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಜನರು ಅಷ್ಟೇ, ಭಕ್ತಾದಿಗಳು ಅಷ್ಟೇ, ಅವರಲ್ಲಿ ಮನವಿ ಏನು ಅಂತಂತಂದರೆ ದಯವಿಟ್ಟು ಪ್ಲಾಸ್ಟಿಕ್ ಬಾಟ್ಲು ಅವೆಲ್ಲ ತೊಗೊಂಬರ್ಬೇಡಿ. ಇಲ್ಲಿ ಭಾರಿ ಮಾಲಿನ್ಯ ಆಗುತ್ತೆ. ಯಾಕಂದರೆ ಲಕ್ಷಾಂತರ ವರ್ಷ ತಗೊಳುತ್ತೆ ಪ್ಲಾಸ್ಟಿಕ್ ಡಿಸಾಲ್ವ್ ಆಗೋಕ್ಕೆ. ಆಮೇಲೆ ನಮ್ಮ ಪರಿಸರ ಬೇರೆ ಮಾಲಿನ್ಯ ಆಗುತ್ತೆ. ಸೊ ಬೇಡಿಕೆ ಏನು ಅಂತಂತಂದರೆ ಭಕ್ತಾದಿಗಳು ಆಗಲಿ, ಆಮೇಲೆ ಯಾರೂ ಆಗಲಿ, ಬೆಟ್ಟ ಹತ್ತೋರು ಪ್ಲೀಸ್ ಪ್ಲಾಸ್ಟಿಕ್ ತೊಗೊಂಬಂದ್ಬೇಡಿ. ಅಕಸ್ಮಾತ್ ಇಲ್ಲಿ ಸೂಕ್ತಪಟ್ಟ ಅಧಿಕಾರಿಗಳು ನೀರಿನ ವ್ಯವಸ್ಥೆ ಮಾಡಿದ್ರೆ ಭಕ್ತಾದಿಗಳು ತರೋದು ನಿಲ್ಲಿಸಬಹುದು. ಬೆಟ್ಟದ ಮೇಲೆ ಎಸೆಯಲಾಗುತ್ತಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಆಹಾರವೆಂದು ಭಾವಿಸಿ ಕೋತಿಗಳು ಮತ್ತು ಇತರ ವನ್ಯಜೀವಿಗಳು ತಿನ್ನುತ್ತಿದ್ದು ಅವುಗಳ ಜೀವಕ್ಕೆ ಅಪಾಯ ಎದುರಾಗಿದೆ. ಅಲ್ಲದೆ ಮುಂಬರುವ ಮಳೆಗಾಲದಲ್ಲಿ ಈ ಕಸವನ್ನೆಲ್ಲ ಕೊಚ್ಚಿಕೊಂಡು ಬಂದು ಕೆಳಗಿನ ಜಲಮೂಲಗಳನ್ನು ಸೇರಿ ನೀರು ಕಲುಷಿತಗೊಳ್ಳುವ ಭೀತಿ ವ್ಯಕ್ತವಾಗಿದೆ. ಬೆಟ್ಟ ಹತ್ತಿದ್ವಿ, ಎವ್ರಿಥಿಂಗ್ ವಾಸ್ ವೆರಿ ನೈಸ್. We noticed some of the bad things on top, so they have spoiled the whole environment, and there was a lot of pollution going on because we noticed lot of plastic bottles that are people have thrown all the plastic bottles without bringing it down. When they take it up, they should know that they should bring it back. It is their responsibility, it's their duty to keep the environment clean and Timmappa Betta clean too. So I would advise we need water facility on top, because if we don't have the water facility, this will keep on going. Ongoing practice, it will become for the people. They will carry the water bottle, they finish it and they throw. That is all. So I would request all the authorities and the community to come forward and make it happen. The water supply should be on top so that we can avoid people to get all the water bottles on top and they can use the facility of the drinking water over there. So thank you so much. Thank you, madam. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕು. ಬೆಟ್ಟದ ಮೇಲೆ ಕುಡಿಯುವ ನೀರಿನ ಸೂಕ್ತ ವ್ಯವಸ್ಥೆ ಮಾಡಬೇಕು. ಮೆಟ್ಟಿಲುಗಳ ಉದ್ದಕ್ಕೂ ತ್ಯಾಜ್ಯದ ಬುಟ್ಟಿಗಳನ್ನು ಅಳವಡಿಸಬೇಕು. ಜೊತೆಗೆ ಸ್ವಚ್ಛತೆಗೆ ಸೇವೆ ಎಂಬ ಜಾಗೃತಿ ಫಲಕಗಳನ್ನು ಅಳವಡಿಸಿ ಸ್ವಯಂ ಸೇವಕರ ಮೂಲಕ ಭಕ್ತರಲ್ಲಿ ಅರಿವು ಮೂಡಿಸಬೇಕು ಎಂದು ಭಕ್ತರು ಆಗ್ರಹಿಸಿದ್ದಾರೆ. ವರದಿ ಜಿ ಬಾಲಕೃಷ್ಣ, ಅರಸೀಕೆರೆ. ಅಲ್ಲಲ್ಲೇ ಬಿಸಾಕಿದ್ದೀರಾ. ಒಂದು ಯೂಸ್ ಮಾಡಿ ತಂದು ಇಲ್ಲೇ ಕೆಳಗಡೆ ಎಲ್ಲಾರು ಹಾಕಿದ್ರೆ ಯಾರ ಸ್ಥಳೀಯರು ಇಲ್ಲೇ ಇರೋರು, ಕಮಿಟಿಯವರು ತೆಗೆಸಾಕೋರು. ಈ ಕಮಿಟಿಯವರು ಇಲ್ಲಿ ನಿಗಾ ವಹಿಸಿ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ತಗೊಂಡೋಗ್ದಂಗೆ, ಇಲ್ಲ ಇಲ್ಲಿ ನಿಲ್ಲಿಸಿ ತಗೊಂಡೋಗ್ತೀರಾ ಮತ್ತೆ ತಗೊಂಬಂದು ಇಲ್ಲೇ ಹಾಕಿ ಅಂತ ಒಂದು ಕಾರ್ಯರೂಪ ಯಾರಿಗಾರ ಹೇಳಿದ್ರೆ ಅವ್ರಿಗೂ ಮಂದಟ್ಟಾಗೋದು. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಆದರೂ ಜನಗಳು ಇದನ್ನ ಗಮನಿಸ್ತಲೇ ತಗೊಂಡೋಗಿ ಅಲ್ಲಿ ಸಿಕ್ಕಾಪಟ್ಟೆ ಪರಿಸರನ ಹಾಳು ಮಾಡಿದ್ದಾರೆ. ಏನೇ ಅಂದರೆ ಈ ಬೆಟ್ಟ ಇಡೀ ಅರಸೀಕೆರೆ ತಾಲೂಕಿಗೆ ಒಂದು ಹೆಸರುವಾಸಿಯಾದ ಬೆಟ್ಟ. ಈ ಬೆಟ್ಟದಲ್ಲಿ ಹಿಂಗೆ ಪರಿಸರ ಹಾಳು ಮಾಡಿರೋದು, ಆಮೇಲೆ ಅದು ಪ್ಲಾಸ್ಟಿಕ್ ಕರಗಲ್ಲ, ಯಾರೂ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಹಂಗಾಗಿ ಇದನ್ನ ಭಕ್ತಾದಿಗಳು ನೀರಿನ ಬಾಟ್ಲಿ ಇದೆಲ್ಲ ಪ್ಲಾಸ್ಟಿಕ್ ಕವರ್ನೆಲ್ಲ ಎಸೆದಲೆ ಮುಂದೆ ಆದರೂ ಕ್ಲೀನಾಗಿ ನೋಡ್ಕೊಂಡು ಹೋಗ್ಬೇಕು.
ಆಮೇಲೆ ಈ ಕಮಿಟಿಯವರು ಇಲ್ಲ ಮುಜರಾ ಇಲಾಖೆಯವರು ನೀರಿನ ಒಂದು ವ್ಯವಸ್ಥೆ ಮೇಲ್ಗಡೆ ಮಾಡಿಕೊಟ್ರೆ ಭಕ್ತಾದಿಗಳು ತಗೊಂಡೋಗೋದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಅಲ್ಲೇ ನೀರು ಸಿಗುತ್ತಲ್ಲ ಅಂತ, ಅಲ್ಲಿ ಸಿಗಲ್ಲ ಅಂತ ತಗೊಂಡೋಗಿದ್ದಾರೆ. ತಗೊಂಡೋಗೋದು ತಪ್ಪಲ್ಲ, ಅಲ್ಲಿ ಪರಿಸರ ಹಾಳು ಮಾಡಿರೋ ತಪ್ಪಾಗಿದೆ. ಇದನ್ನ ಯಾರು ಜವಾಬ್ದಾರಿ ತಗೊಂಡು ಮುಂದೆ ಈ ಮುಜರಾ ಇಲಾಖೆಯವರು ಇಲ್ಲ ಕಮಿಟಿಯವರು ಸೇರಿಸಿ ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ ಕ್ಲೀನ್ ಮಾಡೋಕ್ಕೆ. ಈಗ ಆಗಿರೋ ಅನಾಹುತಕ್ಕೆ ಹೊಣೆ ಯಾರು?